ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥ ವಿಷಯ, ನನ್ನ ಚಾನಲ್ ಏನಾದರೂ 1000 ಸಬ್ಸ್ಕ್ರೈಬರ್ಸ್ ಒಂದು ವರ್ಷದೊಳಗಡೆ ಏನಾದರೂ ಕಂಪ್ಲೀಟ್ ಆಗದೆ ಹೋದರೆ ನನ್ನ ಚಾನಲ್ ಏನಾದರೂ ಡಿಲೀಟ್ ಆಗುತ್ತಾ, ನನ್ನ ಚಾನಲ್ ಏನಾದರೂ ಡಿಲೀಟ್ ಆಗುತ್ತಾ ಅನ್ನೋವಂಥ ಭಯ ಹಾಗೂ ಕನ್ಫ್ಯೂಷನ್ನು ನನಗೂ ಕೂಡ ಇತ್ತು. ಸೊ ಆ ಕನ್ಫ್ಯೂಷನ್ನು, ಆ ಭಯನ ನಾನು ನಿಮ್ಮ ಮುಂದೆ ಕ್ಲಾರಿಫಿಕೇಷನ್ ಮೂಲಕ ನಾನು ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, 1000 ಸಬ್ಸ್ಕ್ರೈಬರ್ಸ್ ಒಂದು ವರ್ಷದೊಳಗಡೆ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನೇ ಸ್ಟಾಪ್ ಮಾಡಬೇಕು ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಈ ಚಾನಲ್ನ ಸ್ಟಾಪ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ಮಕ್ಕಳು ಹಾಕಿರುವಂಥ ವೀಡಿಯೋಸ್ ಆಗಿರ್ಬೋದು, ನಾನು ಮಾಡಿರುವಂಥ ಒಂದಿಷ್ಟು ವೀಡಿಯೋಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಕಡೆಯಿಂದ, ನನ್ನ ಫ್ರೆಂಡ್ಸ್ ಕಡೆಯಿಂದ ಸಿಕ್ಕಂಥ ಏನು ಎಂಕರೇಜು, ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಟ್ರೆ ಅವರಿಗೆ ಏನು ಮರ್ಯಾದೆ ಕೊಟ್ಟಂಗಿರುತ್ತೆ ಅಂಥೇಳಿ ಅಂದ್ಕೊಂಡು, ಸೊ ಇರಲಿ ಒಂದು ನಿಮಿಷ ನಾವು ತಾಳ್ಮೆಯಿಂದ ಯೋಚನೆ ಮಾಡೋಣ, ಬೇಡ ಈ ಚಾನೆಲ್ನ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು, ನನಗೆ ಆಗ ಯೂಟ್ಯೂಬ್ ಅವರ ಆ ಟೀಮ್ ಏನಿರುತ್ತೋ ಆ ಟೀಮ್ ಕಡೆಯಿಂದ ನಾನು ಚಾಟಿಂಗ್ನ ಸ್ಟಾರ್ಟ್ ಮಾಡಿದೆ. ನನಗೆ ಈ ಒಂದು ಕನ್ಫ್ಯೂಷನ್ ಬರೋಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಯೂಟ್ಯೂಬರ್ಸ್ ಏನಿದಾರಲ್ಲ, ಸೊ ಅವರು ಕೊಡುವಂಥ ಮಾಹಿತಿ, ಅವರು ಮಾಡುವಂಥ ವೀಡಿಯೋಗಳನ್ನ ನೋಡಿಬಿಟ್ಟು ಸೊ ನನಗೊಂದು ಭಾಳ ದೊಡ್ಡ ಕನ್ಫ್ಯೂಷನ್ನೇ ಇತ್ತು ಅಂತಲೇ ಹೇಳ್ಬೋದು. ಕೆಲವೊಂದು ವೀಡಿಯೋಸ್ನ ಮಾಡಬೇಕಾದ್ರೆ ಅವರು ಕ್ಲಾರಿಟಿ ಇಲ್ದಂಗೆ ವೀಡಿಯೋ ಮಾಡಿದ್ರೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಎಷ್ಟು ದೊಡ್ಡ ನಷ್ಟ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನನಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, 1000 ಸಬ್ಸ್ಕ್ರೈಬರ್ಸ್ ಅನ್ನೋದು ತುಂಬ ಒಳ್ಳೆಯ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಅಷ್ಟು ಈಸಿಯಾಗಿ 1000 ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ಅಲ್ವಾ. ಸೊ ನಾವು ಎಷ್ಟೇ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ರೂ ಅವರು ಯೂಟ್ಯೂಬ್ ಕಡೆಯಿಂದ ಯಾವಾಗ ನಮಗೆ ಪುಷಪ್ ಮಾಡಿ ಮೇಲೆ ದಪ್ತಾರೋ, ಸೊ ಆವಾಗಲೇ ನಮ್ಮ 1000 ಸಬ್ಸ್ಕ್ರೈಬರ್ಸ್ ಏನಿದ್ದಾರೋ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗೋದು. ಹಾಗೆಯೇ ನಾನು ಕೂಡ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಹಾಕ್ತಾ ಇರಬೇಕಾದ್ರೆ ಒಳ್ಳೆ ವ್ಯೂಸ್ ಅಂತೂ ಬರ್ತಾಯಿತ್ತು. ಆಲ್ರೆಡಿ 1.5-2 ಲಕ್ಷ ವ್ಯೂಸು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ವಾಚ್ ಓವರ್ ಟೈಮ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಅದೇನು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತಲ್ವ, ಸೊ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡೇ ನಾನು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ವೀಡಿಯೋಸ್ನ ನೋಡಿಕೊಂಡು ನಾವು ತಪ್ಪು ಡಿಸಿಷನ್ನ ತೊಗೊಂಡ್ಬಿಡ್ತೀವಿ ಅಲ್ವಾ. ಸೊ ಆ ರೀತಿ ಯಾವಾಗಲೂ ನೀವು ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಆ ತಪ್ಪನ್ನು ಮಾಡಿಬಿಡ್ತಾ ಇದ್ದೆ. ಸೊ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ದಕ್ಕೆ ನನಗೊಂದು ಒಳ್ಳೆ ಸಜೆಷನ್ನೇ ಸಿಕ್ತು. ಕೆಲವೊಮ್ಮೆ ಏನಪ್ಪ ಅಂತ ಹೇಳಿದ್ರೆ, ನಾವು ಹೇಗಪ್ಪ ಯೂಟ್ಯೂಬರ್ಸ್ ಅವ್ರ ಕಡೆಯಿಂದ ಮಾಹಿತಿನ ತೊಗೊಳ್ಳೋದು, ಹೇಗೆ ನಾವು ಚಾಟಿಂಗ್ ಮಾಡಿದ್ರೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋಂಥಲ್ಲಿ ಗಿಲ್ಟ್ ಏನಿರುತ್ತೋ ಅದು ಕೂಡ ನನಗೂ ಕೂಡ ಇತ್ತು. ಸೊ ಆ ಗಿಲ್ಟನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು, ಸೊ ನಾನು ಅವ್ರನ್ನ ಏನು ಯೂಟ್ಯೂಬ್ ಟೀಮ್ ಅಂತ ಏನಿರುತ್ತೋ ಅವ್ರನ್ನ ಟೀಮ್ ಮೂಲಕ ಅವ್ರಿಗೆ ಚಾಟಿಂಗ್ ಎಲ್ಲ ಮಾಡಿಬಿಟ್ಟು, ಸರ್ ಈ ರೀತಿಯಾದಂಥ ಒಂದು ದೊಡ್ಡ ಪ್ರಶ್ನೆ ನನ್ನ ತಲೆಯಲ್ಲಿ ಕೊರಿತಾ ಇದೆ ಅಂತ ಹೇಳಿ ಅವ್ರಿಗೂ ಕೂಡ ಅವ್ರಿಗೆ ಹೇಳ್ದಾದ್ಮೇಲೆ, ಸರ್ ನನಗೆ 1000 ಸಬ್ಸ್ಕ್ರೈಬರ್ಸು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನನ್ನ ಚಾನಲ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಖಂಡಿತವಾಗ್ಲೂ ಇಲ್ಲ ಮೇಡಮ್, ನಿಮಗೆ ಆ ರೀತಿಯಾದಂಥ ತೊಂದರೆಗಳು ಯಾವಾಗಲೂ ಆಗೋದಿಲ್ಲ. ಆಲ್ರೆಡಿ ಹಾಗೇನಾದರೂ ಹಾಗಿದ್ದಿದ್ರೆ ನೀವು 2013 ನೀವು ಚಾನಲ್ನ ಓಪನ್ ಮಾಡಿರೋದು ನೀವು ನೋಡಿ ಒಂದು ಸರಿ ಅಂತ ಹೇಳಿದರು. ಸೊ ಆವಾಗಲೇ ನನಗೂ ಕೂಡ ಫ್ಲ್ಯಾಶ್ ಆಗಿದೆ. 2013 ನಾನು ಕೂಡ ಚಾನಲ್ನ ಓಪನ್ ಮಾಡಿದ್ದು. ಅದಾದ ನಂತರ 2023 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. 2023 ಏನಿದೆಯಲ್ಲ, ಆವಾಗಲಿಂದ ವೀಡಿಯೋಸ್ನ ನೀವು ಯಾವಾಗ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಆವಾಗಲಿಂದನೇ ಲೆಕ್ಕ. ಆದರೆ 1000 ಸಬ್ಸ್ಕ್ರೈಬರ್ಸು ನೀವು 1 ವರ್ಷನೇ ಆಗಲಿ, 2 ವರ್ಷನೇ ಆಗಲಿ, 3 ವರ್ಷನೇ ಆಗಲಿ, ಅದು ಎಷ್ಟು ವರ್ಷನೇ ಆಗಲಿ ಪರವಾಗಿಲ್ಲ, ನೀವು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಚಾನಲ್ಲು
ಖಂಡಿತವಾಗ್ಲೂ ಡಿಲೀಟ್ ಆಗೋದಿಲ್ಲ. ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅವ್ರ ಪಾಲಿಸಿ ಏನು ಕಳಿಸಿರ್ತಾರಲ್ವ, ಸೊ ಅದ್ರ ಮೂಲಕನೇ ನಿಮ್ಮ ವೀಡಿಯೋಸ್ಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಡಿಲೀಟ್ ಆಗೋದಿಲ್ಲ. ನೀವು ಇನ್ನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಆ ಒಂದು ವಿಷಯನ ಕೇಳಿ ನನಗಂತೂ ಬಹಳನೇ ಖುಷಿ ಆಯಿತು. ಸೊ ನಾನು ಕೂಡ ನನಗಾದಂಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತಲ್ವ, ಹೊಸ ಯೂಟ್ಯೂಬರ್ಸ್ ಏನು ಇವಾಗಲೇ ಗ್ರೋ ಅಪ್ ಮಾಡ್ಕೋಬೇಕು, ಎಷ್ಟೋ ವರ್ಷ ಆದರೂ 1-1.5 ವರ್ಷ ಆದ್ರೂ ಕೂಡ ಅವ್ರಿಗೂ ಕೂಡ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಲ್ಲ. ನಾನು ಸ್ಟಾಪ್ ಮಾಡಬೇಕು ಅಂಥೇಳಿ ಏನು ಅಂದ್ಕೊಂಡಿರ್ತಾರೋ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತಲ್ಲ ನಾಳೆ ನಮ್ಮ ಚಾನಲನ್ನ ಗ್ರೋ ಅಪ್ ಮಾಡ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ನಾನು ಇಷ್ಟು ಮಾಹಿತಿನ ಕೊಡಬೇಕಿತ್ತು, ಹಾಗಾಗಿ ಈ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ನಾನು ನಿಮಗೆಲ್ಲ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್.